ಕೃಷ್ಣನ ನಗರಿ ಉಡುಪಿಯ ಜನರಿಗೆ ಜೀವಜಲದ ಸಂಕಷ್ಟ ಎದುರಾಗಿದೆ. ಇಂದ್ರಾಣಿ ನದಿ ಸಂಪೂರ್ಣ ಕಲುಷಿತಗೊಂಡಿದೆ. ತ್ಯಾಜ್ಯ ನೀರು ಇಂದ್ರಾಣಿ ನದಿಯ ಅನೇಕ ಭಾಗದಲ್ಲಿ ಸೇರ್ತಾ ಇದೆ. ಹೀಗಾಗಿ ಇಂದ್ರಾಣಿ ನದಿ ಸಂಪೂರ್ಣ ಕಲುಷಿತವಾಗಿದೆ. ಇಂದ್ರಾಣಿ ಉಳಿವಿಗಾಗಿ ರಿಪಬ್ಲಿಕ್ ಅಭಿಯಾನವನ್ನ ಮಾಡ್ತಾ ಇದೆ. ಗಬ್ಬು ನಾರ್ತಾ ಇದೆ ಇಂದ್ರಾಣಿ ನದಿ. ಉಡುಪಿಯ ಜೀವ ನದಿಗೆ ವಿಷಪ್ರಾಶನ ಮಾಡಿಸಲಾಗ್ತಾ ಇದೆ. ಇಂದ್ರಾಣಿ ಉಳಿಸಿ ಮಹಾ ಅಭಿಯಾನ ರಿಪಬ್ಲಿಕ್ ಕಡೆಯಿಂದ. ನೋಡಿ, ದೃಶ್ಯಗಳಲ್ಲಿ ನೋಡಿ, ಇಂದ್ರಾಣಿ ನದಿ ಎಷ್ಟು ಕೆಟ್ಟದಾಗಿ ಗಲೀಜಾಗಿದೆ ಅಂತ, ಎಷ್ಟು ತ್ಯಾಜ್ಯ ತಂದು ನದಿಗೆ ಸುರಿಯಲಾಗಿದೆ ಅಂತ. ನಾವೆಲ್ಲ ನದಿಗಳನ್ನ ಪೂಜೆ ಮಾಡ್ಕೊಂಡು ಬದುಕೋರ ನಾವು. ಎಷ್ಟು ಕೆಟ್ಟದಾಗಿ ಇಡೀ ನದಿಯನ್ನ ಗಲೀಜು ಮಾಡಲಾಗಿದೆ. ಸಿಕ್ಕ ತ್ಯಾಜ್ಯವನ್ನೆಲ್ಲ ಅಲ್ಲೇ ತಂದು ಸುರಿಯಲಾಗಿದೆ. ನಮ್ಮಲ್ಲಿ ತ್ಯಾಜ್ಯ ನಿರ್ವಹಣೆ ಅನ್ನೋ ಕಾನ್ಸೆಪ್ಟೇ ಇಲ್ಲ ಕಣ್ರಿ. ಬೇಸಿಗೆಯ ಆರಂಭದ ದಿನಗಳಲ್ಲೇ ಉಡುಪಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗಿದೆ. ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕು ನಗರಸಭೆ ಅಂತ ಒಂದಷ್ಟು ಜನರ ಆಕ್ರೋಶ ಕೂಡ ಇರುವಂತದ್ದು. ಆದ್ರೆ ಉಡುಪಿಯಲ್ಲಿ ನೀರಿನ ಸಮಸ್ಯೆ ಯಾಕಾಗ್ತದೆ ಅಂತ ಹೇಳಿದ್ರೆ ಅದನ್ನ ನಾವು ನಿಮ್ಗೆ ತೋರಿಸ್ತೇವೆ. ಉಡುಪಿಯ ನಗರದ ಜೀವನದಿ ಅಂತ ನಾವು ಇಂದ್ರಾಣಿ ನದಿಯನ್ನ ಕರೀತೇವೆ. ಆ ಇಂದ್ರಾಣಿ ನದಿ ಸದ್ಯಕ್ಕೆ ನದಿಯಾಗಿ ಉಳಿದಿಲ್ಲ ಅನ್ನುವಂಥದ್ದು. ಚರಂಡಿಯಾಗಿ ಕೊಚ್ಚೆ ನೀರಿನ ಪ್ರವಾಹ ಹರಿಯುವಂತ ದೃಶ್ಯಗಳನ್ನು ನಾವು ಗಮನಿಸಬಹುದು. ಇದು ಹಲವಾರು ವರ್ಷದಿಂದ ಉಡುಪಿ ನಗರದಿಂದ ಹರಿದು ಬರುವಂತ ಏನು ತ್ಯಾಜ್ಯ ಇದೆ ಎಲ್ಲವೂ ಕೂಡ ಇಂದ್ರಾಣಿ ನದಿಗೆ ಸೇರುವಂತದ್ದು. ಅದು ಕೊಡವೂರು, ಕಲ್ಮಾಡಿ, ಮಲ್ಪೆ ಭಾಗವಾಗಿ ಸಮುದ್ರವನ್ನ ಸೇರ್ತದೆ. ದೃಶ್ಯಗಳನ್ನು ನಾವು ಗಮನಿಸಿದರೆ ಈ ನದಿಯ ಅಕ್ಕಪಕ್ಕದಲ್ಲಿ ವಾಸ ಮಾಡುವ ಜನ ಯಾವುದೇ ರೀತಿಯಾಗಿ ಬಾವಿಯ ನೀರನ್ನು ಕೂಡ ಕುಡಿಯುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಒಂದು ಕಡೆಯಿಂದ ಈ ನದಿಯ ನೀರು ಬಾವಿಗೆ ಸೇರಿ ಅದು ಕೂಡ ಕಲ್ಮಶಗೊಳ್ಳುವಂತದ್ದು. ಜೊತೆಗೆ ಅಕ್ಕಪಕ್ಕದಲ್ಲಿರುವಂತ ಮನೆಯವರು ಬಾವಿಯ ನೀರನ್ನ ಉಪಯೋಗಿಸದ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ನಗರಸಭೆಯ ನೀರನ್ನೇ ಅವಲಂಬಿಸಿ ಜೀವನ ಮಾಡಬೇಕಾಗ್ತದೆ. ಜೊತೆಗೆ ಈ ನದಿ ಶುದ್ಧವಾಗಿದ್ರೆ ಸಾಕಷ್ಟು ಜನರಿಗೆ ಕೃಷಿಗೆ ಮತ್ತು ಕುಡಿಯೋದ ನೀರಿಗೆ ಅನುಕೂಲ ಆಗ್ತಾ ಇತ್ತು ಅನ್ನುವಂಥದ್ದು. ಆದ್ರೆ ನಗರದ ಒಂದಷ್ಟು ಅಪಾರ್ಟ್ಮೆಂಟ್ಗಳಿರಬಹುದು ಅಥವಾ ನಿಟ್ಟೂರು ಜಲ ಸಂಸ್ಕರಣಾ ಘಟಕದಿಂದ ನೀರನ್ನ ನೇರವಾಗಿ ನದಿಗೆ ಸೇರಿಸೋದ್ರಿಂದ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಆರೋಪಗಳು ಸ್ಥಳೀಯರಿಂದ ಕೇಳಿ ಬರ್ತಾ ಇರುವಂತದ್ದು. ನಾವು ಪ್ರತ್ಯಕ್ಷವಾಗಿ ನೋಡಿದ್ರು ಕೂಡ ನದಿಯ ನೀರು ಶುದ್ಧವಾಗಿ ಹರಿಯುವಂತ ನದಿಯ ನೀರು ಸದ್ಯಕ್ಕೆ ಗಟಾರದ ರೀತಿಯಲ್ಲಿ ಹರಿತಾ ಇರುವಂತದನ್ನು ಗಮನಿಸಿದ್ರೆ ಇದೆಲ್ಲವೂ ಸತ್ಯ ಅಂತ ಸಾಕ್ಷಿ ಬೇಕಾಗಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಉಡುಪಿಯಲ್ಲಿರುವಂತ ನಿಟ್ಟೂರಿನಲ್ಲಿರುವಂತ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಿಂದ ನೇರವಾಗಿ ತ್ಯಾಜ್ಯ ನೀರನ್ನ ನದಿಗೆ ಸೇರಿಸಲಾಗ್ತಾ ಇದೆ ಅನ್ನುವಂಥದ್ದನ್ನ ಕಡಾಖಂಡಿತವಾಗಿ ಒಪ್ಕೋಬಹುದು. ಹಾಗಾಗಿ ಈ ಭಾಗದ ಜನ, ಕೊಡವೂರು, ಕಲ್ಮಾಡಿ ಭಾಗದ ಜನ ಸಾಕಷ್ಟು ಸಮಯದಿಂದ ಹೋರಾಟವನ್ನ ಮಾಡ್ತಾ ಬರ್ತಾ ಇದ್ದಾರೆ. ನೀರನ್ನ ಶುದ್ಧೀಕರಿಸಿ ಇಂದ್ರಾಣಿ ನದಿಗೆ ಬಿಡಬೇಕು ಅಂತ. ಆದ್ರೆ ಇಲ್ಲಿ ತನಕವೂ ಅದಕ್ಕೆ ಯಾವುದೇ ರೀತಿಯ ಮನ್ನಣೆ ಕೂಡ ಸಿಕ್ಕಿಲ್ಲ. ಇನ್ನಾದರೂ ಜಿಲ್ಲಾಡಳಿತ, ಸರ್ಕಾರ, ಈ ಭಾಗದ ಶಾಸಕರು ಅದರ ಕಡೆಗೆ ಗಮನ ಕೊಡಬೇಕು. ಈ ನದಿಯನ್ನು ಉಳಿಸುವುದರ ಜೊತೆಗೆ ಈ ಭಾಗದ ಜನರ ಜೀವನವನ್ನು ಉಳಿಸುವ ಕಡೆಗೆ ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ ಆಗಿರುವಂತದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ. ಕೃಷ್ಣನ ನಗರಿ ಉಡುಪಿಯ ಜನರಿಗೆ ಜೀವಜಲದ ಸಂಕಷ್ಟ ಎದುರಾಗಿದೆ. ಇಂದ್ರಾಣಿ ನದಿ ಸಂಪೂರ್ಣ ಕಲುಷಿತಗೊಂಡಿದೆ. ತ್ಯಾಜ್ಯ ನೀರು ಇಂದ್ರಾಣಿ ನದಿಯ ಅನೇಕ ಭಾಗದಲ್ಲಿ ಸೇರ್ತಾ ಇದೆ. ಹೀಗಾಗಿ ಇಂದ್ರಾಣಿ ನದಿ ಸಂಪೂರ್ಣ ಕಲುಷಿತವಾಗಿದೆ. ಇಂದ್ರಾಣಿ ಉಳಿವಿಗಾಗಿ ರಿಪಬ್ಲಿಕ್ ಅಭಿಯಾನವನ್ನ ಮಾಡ್ತಾ ಇದೆ. ಗಬ್ಬು ನಾರ್ತಾ ಇದೆ ಇಂದ್ರಾಣಿ ನದಿ. ಉಡುಪಿಯ ಜೀವ ನದಿಗೆ ವಿಷಪ್ರಾಶನ ಮಾಡಿಸಲಾಗ್ತಾ ಇದೆ. ಇಂದ್ರಾಣಿ ಉಳಿಸಿ ಮಹಾ ಅಭಿಯಾನ ರಿಪಬ್ಲಿಕ್ ಕಡೆಯಿಂದ. ನೋಡಿ, ದೃಶ್ಯಗಳಲ್ಲಿ ನೋಡಿ, ಇಂದ್ರಾಣಿ ನದಿ
ಎಷ್ಟು ಕೆಟ್ಟದಾಗಿ ಗಲೀಜಾಗಿದೆ ಅಂತ, ಎಷ್ಟು ತ್ಯಾಜ್ಯ ತಂದು ನದಿಗೆ ಸುರಿಯಲಾಗಿದೆ ಅಂತ. ನಾವೆಲ್ಲ ನದಿಗಳನ್ನ ಪೂಜೆ ಮಾಡ್ಕೊಂಡು ಬದುಕೋರ ನಾವು. ಎಷ್ಟು ಕೆಟ್ಟದಾಗಿ ಇಡೀ ನದಿಯನ್ನ ಗಲೀಜು ಮಾಡಲಾಗಿದೆ. ಸಿಕ್ಕ ತ್ಯಾಜ್ಯವನ್ನೆಲ್ಲ ಅಲ್ಲೇ ತಂದು ಸುರಿಯಲಾಗಿದೆ. ನಮ್ಮಲ್ಲಿ ತ್ಯಾಜ್ಯ ನಿರ್ವಹಣೆ ಅನ್ನೋ ಕಾನ್ಸೆಪ್ಟೇ ಇಲ್ಲ ಕಣ್ರಿ. ಬೇಸಿಗೆಯ ಆರಂಭದ ದಿನಗಳಲ್ಲೇ ಉಡುಪಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗಿದೆ. ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕು ನಗರಸಭೆ ಅಂತ ಒಂದಷ್ಟು ಜನರ ಆಕ್ರೋಶ ಕೂಡ ಇರುವಂತದ್ದು. ಆದ್ರೆ ಉಡುಪಿಯಲ್ಲಿ ನೀರಿನ ಸಮಸ್ಯೆ ಯಾಕಾಗ್ತದೆ ಅಂತ ಹೇಳಿದ್ರೆ ಅದನ್ನ ನಾವು ನಿಮ್ಗೆ ತೋರಿಸ್ತೇವೆ. ಉಡುಪಿಯ ನಗರದ ಜೀವನದಿಂದ ನಾವು ಇಂದ್ರಾಣಿ ನದಿಯನ್ನ ಕರೀತೇವೆ. ಆ ಇಂದ್ರಾಣಿ ನದಿ ಸದ್ಯಕ್ಕೆ ನದಿಯಾಗಿ ಉಳಿದಿಲ್ಲ ಅನ್ನುವಂಥದ್ದು. ಚರಂಡಿಯಾಗಿ ಕೊಚ್ಚೆ ನೀರಿನ ಪ್ರವಾಹ ಹರಿಯುವಂತ ದೃಶ್ಯಗಳನ್ನು ನಾವು ಗಮನಿಸಬಹುದು. ಇದು ಹಲವಾರು ವರ್ಷದಿಂದ ಉಡುಪಿ ನಗರದಿಂದ ಹರಿದು ಬರುವಂತ ಏನು ತ್ಯಾಜ್ಯ ಇದೆ ಎಲ್ಲವೂ ಕೂಡ ಇಂದ್ರಾಣಿ ನದಿಗೆ ಸೇರುವಂತದ್ದು. ಅದು ಕೊಡವೂರು, ಕಲ್ಮಾಡಿ, ಮಲ್ಪೆ ಭಾಗವಾಗಿ ಸಮುದ್ರವನ್ನ ಸೇರ್ತದೆ. ದೃಶ್ಯಗಳನ್ನು ನಾವು ಗಮನಿಸಿದ್ರೆ ಈ ನದಿಯ ಅಕ್ಕಪಕ್ಕದಲ್ಲಿ ವಾಸ ಮಾಡುವ ಜನ ಯಾವುದೇ ರೀತಿಯಾಗಿ ಬಾವಿಯ ನೀರನ್ನು ಕೂಡ ಕುಡಿಯುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಒಂದು ಕಡೆಯಿಂದ ಈ ನದಿಯ ನೀರು ಬಾವಿಗೆ ಸೇರಿ ಅದು ಕೂಡ ಕಲ್ಮಶಗೊಳ್ಳುವಂತದ್ದು. ಜೊತೆಗೆ ಅಕ್ಕಪಕ್ಕದಲ್ಲಿರುವಂತ ಮನೆಯವರು ಬಾವಿಯ ನೀರನ್ನ ಉಪಯೋಗಿಸದ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ನಗರಸಭೆಯ ನೀರನ್ನೇ ಅವಲಂಬಿಸಿ ಜೀವನ ಮಾಡಬೇಕಾಗ್ತದೆ. ಜೊತೆಗೆ ಈ ನದಿ ಶುದ್ಧವಾಗಿದ್ರೆ ಸಾಕಷ್ಟು ಜನರಿಗೆ ಕೃಷಿಗೆ ಮತ್ತು ಕುಡಿಯೋದ ನೀರಿಗೆ ಅನುಕೂಲ ಆಗ್ತಾ ಇತ್ತು ಅನ್ನುವಂಥದ್ದು. ಆದ್ರೆ ನಗರದ ಒಂದಷ್ಟು ಅಪಾರ್ಟ್ಮೆಂಟ್ಗಳಿರಬಹುದು ಅಥವಾ ನಿಟ್ಟೂರು ಜಲ ಸಂಸ್ಕರಣಾ ಘಟಕದಿಂದ ನೀರನ್ನ ನೇರವಾಗಿ ನದಿಗೆ ಸೇರಿಸೋದ್ರಿಂದ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಆರೋಪಗಳು ಸ್ಥಳೀಯರಿಂದ ಕೇಳಿ ಬರ್ತಾ ಇರುವಂತದ್ದು. ನಾವು ಪ್ರತ್ಯಕ್ಷವಾಗಿ ನೋಡಿದ್ರು ಕೂಡ ನದಿಯ ನೀರು ಶುದ್ಧವಾಗಿ ಹರಿಯುವಂತ ನದಿಯ ನೀರು ಸದ್ಯಕ್ಕೆ ಗಟಾರದ ರೀತಿಯಲ್ಲಿ ಹರಿತಾ ಇರುವಂತದನ್ನು ಗಮನಿಸಿದ್ರೆ ಇದೆಲ್ಲವೂ ಸತ್ಯ ಅಂತ ಸಾಕ್ಷಿ ಬೇಕಾಗಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಉಡುಪಿಯಲ್ಲಿರುವಂತ ನಿಟ್ಟೂರಿನಲ್ಲಿರುವಂತ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಿಂದ ನೇರವಾಗಿ ತ್ಯಾಜ್ಯ ನೀರನ್ನ ನದಿಗೆ ಸೇರಿಸಲಾಗ್ತಾ ಇದೆ ಅನ್ನುವಂಥದ್ದನ್ನ ಕಡಾಖಂಡಿತವಾಗಿ ಒಪ್ಕೋಬಹುದು. ಹಾಗಾಗಿ ಈ ಭಾಗದ ಜನ, ಕೊಡವೂರು, ಕಲ್ಮಾಡಿ ಭಾಗದ ಜನ ಸಾಕಷ್ಟು ಸಮಯದಿಂದ ಹೋರಾಟವನ್ನ ಮಾಡ್ತಾ ಬರ್ತಾ ಇದ್ದಾರೆ. ನೀರನ್ನ ಶುದ್ಧೀಕರಿಸಿ ಇಂದ್ರಾಣಿ ನದಿಗೆ ಬಿಡಬೇಕು ಅಂತ. ಆದ್ರೆ ಇಲ್ಲಿ ತನಕವೂ ಅದಕ್ಕೆ ಯಾವುದೇ ರೀತಿಯ ಮನ್ನಣೆ ಕೂಡ ಸಿಕ್ಕಿಲ್ಲ. ಇನ್ನಾದರೂ ಜಿಲ್ಲಾಡಳಿತ, ಸರ್ಕಾರ, ಈ ಭಾಗದ ಶಾಸಕರು ಅದರ ಕಡೆಗೆ ಗಮನ ಕೊಡಬೇಕು. ಈ ನದಿಯನ್ನು ಉಳಿಸುವುದರ ಜೊತೆಗೆ ಈ ಭಾಗದ ಜನರ ಜೀವನವನ್ನು ಉಳಿಸುವ ಕಡೆಗೆ ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ ಆಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.